ಎಲ್ರಿಗೂ ನಮಸ್ಕಾರ. ನೋಡಿ, ನನಗೆ ಫ್ರೀ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಪ್ಲೇಸ್ಗೆ ಬಂದುಬಿಡ್ತೀನಿ. ಸೊ ಬಹುಶಃ ಇದು ಒಂದು 10 ನಿಮಿಷದ ವಿಡಿಯೋ ಆಗ್ಬೋದು ಅಂತ ನಾನು ಅಂದಾಜು ಮಾಡ್ತೀನಿ. ಅದ್ರ ಮೇಲಾದರೂ ಪರವಾಗಿಲ್ಲ, ನೋಡಿ. ಯಾಕಂದರೆ ಚೆನ್ನಾಗಿರ್ತದೆ, ಒಂದೊಳ್ಳೆ ಇನ್ಫಾರ್ಮೇಷನ್ ಇರ್ತದೆ ನೋಡೋದಕ್ಕೆ, ಒಂದೊಳ್ಳೆ ತಾಣ, ಒಂದೊಳ್ಳೆ ಅದ್ಭುತವಾದ ವೀಕ್ಷಣೆ ಸಿಗುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸೋಣ ಬನ್ನಿ. ಇದುವೇ ನಮ್ಮ ಚಾಮರಾಜನಗರ ಬೆಂಗಳೂರು ಬೈಪಾಸ್ ರಸ್ತೆ. ನಾನೀಗ ಸತ್ಯಗಾಲ ಹ್ಯಾಂಡ್ ಪೋಸ್ಟ್ ಏನು ಈ ಒಂದು ಸ್ಥಳದಲ್ಲಿದ್ದೀನಿ. ನಾವು ಈ ಸತ್ಯಗಾಲ ಹ್ಯಾಂಡ್ ಪೋಸ್ಟ್ ಏನಿದೆ, ಇಲ್ಲಿಗೆ ಪ್ರವೇಶ ನೀಡಿದಂತಹ ಸಂದರ್ಭದಲ್ಲಿ ನಮಗೆ 2 ಸುಂದರವಾದ ಪ್ರವಾಸಿ ತಾಣಗಳು ಸಿಗುತ್ತೆ. ಅದುವೇ ಗಗನಚುಕ್ಕಿ, ಭರಚುಕ್ಕಿ ಜಲಪಾತಗಳು. ನಾವು ಮಂಡ್ಯ ಜಿಲ್ಲೆಯಿಂದನೂ ಸಹ ನಾವು ಗಗನಚುಕ್ಕಿ ಏನೋ ಈ ಒಂದು ಜಲಪಾತದ ವೀಕ್ಷಣೆಯನ್ನು ಪಡೆಯಬಹುದು. ಇಲ್ಲಿ ನೋಡ್ರಿ, ಭರಚುಕ್ಕಿ ಇದು ನಮ್ಮ ಚಾಮರಾಜನಗರ ಜಿಲ್ಲೆಯಿಂದ ವೀಕ್ಷಣೆಯನ್ನು ಪಡೆಯಬಹುದು. ಸೊ ಮಂಡ್ಯ ಜಿಲ್ಲೆಯಿಂದ ನಾವು ಬ್ಲಫ್ ಅಂತ ಇದೆ, ಇದು ಸತ್ಯಗಾಲ, ಇಲ್ಲೋರೆ ಹ್ಯಾಂಡ್ ಪೋಸ್ಟು. ನೋಡಿ, ಈ ಮಾರ್ಗದಲ್ಲೂ ಸಹ ನಾವು ಭರಚುಕ್ಕಿ ಜಲಪಾತಕ್ಕೆ ಹೋಗ್ಬೋದು. ಸೊ ಈ ರಸ್ತೆಯನ್ನು ಅನುಸರಿಸಿ ಸ್ವಲ್ಪ ಮುಂದೆ ಹೋಗಿ ನಾವು ಬ್ಲಫ್ ಅಂತ ಏನಿದೆ ಆ ಗಗನಚುಕ್ಕಿ ಜಲಪಾತ, ಅಲ್ಲಿಗೂ ಸಹ ಭೇಟಿ ನೀಡಬಹುದು. ಈಗ ನಾನು ಭರಚುಕ್ಕಿ ಜಲಪಾತಕ್ಕೆ ಹೋಗ್ತೀನಿ. ಭರಚುಕ್ಕಿಗೆ ಹೋಗ್ಬೇಕಾದ್ರೆ ನಾನು ಇಲ್ಲಿ ಬ್ಯೂಟಿಫುಲ್ ಆದಂತಹ ಈ ಒಂದು ಮೇಲ್ ಸೇತುವೆಯ ಒಂದು ವಿಡಿಯೋಗಳನ್ನು ಸೆರೆ ಹಿಡಿದು ನಾನು ಪಾಸ್ ಆಗ್ತೀನಿ ಕಣ್ರಪ್ಪ. ಯಾಕೆಂದರೆ ಈ ಒಂದು ತಾಣ ಕಣ್ಣು ಮನ ಸೆಳೆಯುವ ನೋಟ ಸುಂದರವಾಗಿದೆ, ಸುಂದರ, ಅತಿ ಸುಂದರ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದೇ ಬರ್ತೀನಿ. ನೋಡ್ರಿ, ವೀಕ್ಷಣೆ ಮಾಡ್ತೀನಿ. ಏನು ಸುಂದರ ಆಗಿದ್ದು, ಸುಮ್ಮನೆ ಇರಪ್ಪ ನೀನು ಹಾಗೆ ಅಂತ ನೀವು ಕಮೆಂಟ್ ಹಾಕ್ಬೋದು. ಈ ತಾಣ ನೋಡಿ ಎಷ್ಟು ಅದ್ಭುತವಾಗಿದೆ. ಸುತ್ತಮುತ್ತ ಗದ್ದೆ, ಹಾಗೆ ಈ ಒಂದು ಗುಡ್ಡ ಏನಿದೆ, ಈ ಬೆಟ್ಟ ಎಷ್ಟು ಅದ್ಭುತವಾಗಿದೆ, ಸುಂದರವಾಗಿದೆ. ಹಾಗೆ ಇಲ್ಲಿ ಮೇಲ್ಸೇತುವೆ ಇದೆ, ಕೆಳಗಡೆ ಕಾವೇರಿ ನದಿ ಇದೆ. ಚೆನ್ನಾಗಿದೆ ಇಲ್ವೋ ಹೇಳ್ರಪ್ಪ ನೀವೇ. ಭಾಳ ಬ್ಯೂಟಿಫುಲ್ ಆದಂತಹ ಪ್ಲೇಸ್ ಇದು. ಇಲ್ಲಿ ವಿಶೇಷ ದಿನಗಳು ಪ್ರವಾಸಿಗರು ಯಥೇಚ್ಛವಾಗಿ ಆಗಮಿಸಿ ಇಲ್ಲಿ ಸಮಯವನ್ನು ಸ್ಪೆಂಡ್ ಮಾಡ್ತಾರೆ. ಅರ್ಥ ಆಯ್ತಾ? ಈ ಸ್ಥಳದಲ್ಲಿ ಸಮಯವನ್ನು ಕೊಡ್ತಾರೆ. ಏನಕ್ಕೆ ಅಂದರೆ ಈ ಸ್ಥಳ ಅಷ್ಟು ಚೆನ್ನಾಗಿದೆ, ಮನಮೋಹಕವಾಗಿದೆ. ಸೊ ನೀರು ಹೆಚ್ಚಾದಂತಹ ಸಂದರ್ಭದಲ್ಲಿ ಇಲ್ಲಿ ಇನ್ನೂ ಅದ್ಭುತವಾದ ವೀಕ್ಷಣೆಗಳು ಸಿಗುತ್ತೆ. ನೋಡ್ರಿ, ವಾಟ್ ಆರ್ ಬ್ಯೂಟಿಫುಲ್. ನೋಡ್ರಿ, ವೀಕ್ಷಣೆ ಮಾಡ್ರಿ. ಒಂದು ಕಮೆಂಟ್ ಹಾಕ್ರಿ. ಇವಾಗ ಹಾಕಿ ನೀವು, ಚೆನ್ನಾಗಿದೆ ಚೆನ್ನಾಗಿಲ್ಲ ಏನೋ ಒಂದು ಕಮೆಂಟ್ ಹಾಕ್ರಿ, ಬೈಕೊಂಡೇ ಹಾಕ್ರಿ, ಪರವಾಗಿಲ್ಲ. ಯಾಕಂದರೆ ಒಂದಷ್ಟು ಜನ ನಮ್ಮನ್ನ ಬೈಯೋರು ತುಂಬ ಜನ ಇದ್ದಾರೆ, ತುಂಬ ಇಲ್ಲ, ಸ್ವಲ್ಪ ಜನ ಇದ್ದಾರೆ. ನೋಡ್ರಿ, ಅಲ್ಲೊಂದು ಮೇಲ್ ಸೇತುವೆ ಇದೆ, ಅದ್ರ ಪಕ್ಕ ಒಂದು ಸೇತುವೆ ಇದೆ. ಸೊ ಅದುವೇ ವೆಲ್ಲೆಸ್ಲಿ ಸೇತುವೆ. ಸೊ ಅಲ್ಲಿಗೂ ಸಹ ಭೇಟಿ ನೀಡ್ತೀನಿ. ಇಲ್ಲಿಂದ ವಿಡಿಯೋ ಮಾಡಿ ಅಲ್ಲಿ ತನಕ ತಗೊಂಡೋಗ್ತೀನಿ. ಇಲ್ಲಿ ಒಂದು ವಿದ್ಯುತ್ ಸ್ಥಾವರ ಇದೆ, ವಿದ್ಯುತ್ ತಯಾರಿಕಾ ಕೇಂದ್ರ. ಸೊ ಈ ಒಂದು ವಿದ್ಯುತ್ ತಯಾರಿಕಾ ಕೇಂದ್ರ ನೆನಪಿಟ್ಕೊಳ್ಳಿ, ನೋಡ್ಕೊಳ್ಳಿ. ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ, ನೋಡ್ಕೊಳ್ಳಿ. ಈಗ ನೋಡ್ರಿ ಹೇಗಿದೆ. ಅದು ಹಳೆ ಬ್ರಿಡ್ಜು, ಇದು ಬೈಪಾಸ್ ರಸ್ತೆ ಇವಾಗ ಮಾಡಿರೋದು, ನೂತನವಾಗಿ ಮಾಡಿರ್ತಕ್ಕಂಥ ಬ್ರಿಡ್ಜ್ ಇದು. ಬ್ಯೂಟಿಫುಲ್ ಆಗಿದೆ. ನಮಗೆ ಬೇಸಿಗೆ ಹತ್ರ ಬಂತು ಅಂತ ನಾವು ಹೆಂಗೆ ಕಂಡುಹಿಡಿತೀವಿ ಅಂದರೆ, ಈ ಗುಡ್ಡೆ ನೋಡಿದ್ರೆ ಗೊತ್ತಾಗುತ್ತೆ. ಕರೆಕ್ಟಾಗೆ ನಮಗೆ ಫೆಬ್ರವರಿ ತಿಂಗಳು ಬಂತು ಅಂದರೆ ಈ ಗುಡ್ಡೆ ಫುಲ್ ಎಲ್ಲ ಕಪ್ಪಾಗೋಯ್ತದೆ. ಅರ್ಧ ಆಯ್ತಾ? ಎಲ್ಲ ಸುಟ್ಟೋಗುತ್ತೆ. ನೋಡಿ ಹೇಗಿದೆ ಮೇಲ್ಸೇತುವೆ. ನೋಡಿ ಅಲ್ಲೆಲ್ಲ ಏನು ಸಖತ್ತಾಗಿ ಕಾಣಿಸ್ತದೆ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ನೀರನ್ನು ತಡೆ ಹಿಡಿಯಲಾಗಿದೆ ಬಂಧುಗಳೇ. ಇದು ಏನಕ್ಕೆ ತಡೆ ಹಿಡಿದಿದ್ದಾರೆ ಅಂದರೆ ವಿದ್ಯುತ್ ತಯಾರಿಕಾ ಕೇಂದ್ರ ಇರೋದ್ರಿಂದ. ಅರ್ಥ ಆಯ್ತಾ? ಸೊ ಇಲ್ಲೊಂದು ವಿದ್ಯುತ್ ಸ್ಥಾವರ ಇದೆ, ಅಲ್ಲೊಂದಿದೆ, ಯಾವುದಪ್ಪ ಅದು ಬಲಗಡೆ ಭರಚುಕ್ಕಿ, ಅದರ ಪಕ್ಕ ಒಂದಿದೆ. ಮತ್ತು ಇದು ಲೆಫ್ಟಲ್ಲಿ ಗಗನಚುಕ್ಕಿ, ಅಲ್ಲೂ ಸಹ ವಿದ್ಯುತ್ ತಯಾರಿಕಾ ಕೇಂದ್ರಗಳಿವೆ. ಸೊ ಈ ರೀತಿ ಇದೆ ವಾಸ್ತವ. ನೋಡಿ ಹೇಗಿದೆ ಗುಡ್ಡೆ, ಏನು ಬ್ಯೂಟಿಫುಲ್ ಆಗಿದೆ ನೋಡ್ರಿ. ಮನಮೋಹಕವಾದ ದೃಶ್ಯ. ನನಗೆ ನಿಮ್ಗೆ ಹೆಂಗೆ ಅಂತ ಗೊತ್ತಿಲ್ಲ. ಈಗ ನಾನು ಈ ರಸ್ತೆ ಅನುಸರಿಸಿ ಕೆಳಗಡೆ ಹೋಗಿ
ಮತ್ತೆ ನಾನು ನೋಡಿ ಎಲ್ಲಿಗೆ ಭೇಟಿ ನೀಡ್ತೀನಿ ಅಂದರೆ ಇದನ್ನ ವೆಲ್ಲೆಸ್ಲಿ ಸೇತುವೆ ಏನಿದೆ ಅಲ್ಲಿಗೆ ತಗೊಂಡೋಗಿ ವಿಡಿಯೋನ ಎಂಡ್ ಮಾಡಿಬಿಡ್ತೀನಿ. ಹಾಗೇ ನಿರೀಕ್ಷಿಸಿ, ಅಂದರೆ ಬೇಗ ರೀಚ್ ಆಗ್ತೀನಿ, ಏನೋ ಕನ್ಫ್ಯೂಸ್ ಆಗಬೇಡಿ. ಇನ್ನು ಈ ಬ್ರಿಡ್ಜ್ ಎಲ್ಲ ಅವನು ಇನ್ನು ಯಾವಾಗಲಪ್ಪ ಇವ್ ವೆಲ್ಲೆಸ್ಲಿ ಸೇತುವೆಗೆ ಹೋಗೋದು ಅನ್ಬೇಡಿ. ಎಸ್, ಸ್ವಲ್ಪ ರೋಡ್ ಕಾಮಗಾರಿಗಳು ಇಲ್ಗಳು ನಡಿಬೇಕಿಲ್ಲಿ. ಏನೋ ಬೈಪಾಸ್ ರಸ್ತೆ ಆಯ್ತಲ್ಲ, ಇದು ಕಟ್ಕೊಂಡು ಅವ್ರಿಗೇನು ಅನ್ನೋ ಲೆಕ್ಕಾಚಾರದಲ್ಲಿ ಇದೆ ಇದು. ದಯವಿಟ್ಟು ಈ ರಸ್ತೆ ಕಾಮಗಾರಿ ಯಶಸ್ವಿ ಮಾಡ್ರಪ್ಪ. ಎಸ್, ಇದು ನನ್ನ ಒಂದು ಸಿಸ್ಟಮ್ ಏನ್ರಿ, ನನ್ನ ಸಿಸ್ಟಮ್. ನಾನು ಹಂಗೆ ನೇರವಾಗಿ ಹೋಗ್ಬೋದಿತ್ತು, ಬಟ್ ನಾನು ಈ ಪರಿಸರವನ್ನು ಕವರ್ ಮಾಡೋದಕ್ಕೋಸ್ಕರ ಆಗಮಿಸ್ತೀನಿ. ಓಕೆ, ನೋಡ್ಕೊಳ್ಳಿ. ಅಲ್ಲಿ ತನಕನೂ ವಿಡಿಯೋ ಮಾಡ್ತೀನಿ. ನನಗೆ ತಲೆ ಕೆಟ್ಟರೆ ಬರಚುಕ್ಕಿ ತನಕನೂ ಮಾಡ್ತೀನಿ. ವೀಕ್ಷಣೆ ಮಾಡಿ, ಸಮಯ ಇದ್ದರೆ. ಇಲ್ಲ ಅಂತಂದರೆ ನಿಮ್ಮ ಇಷ್ಟ, ಸ್ಕಿಪ್ ಮಾಡಿಬಿಡಿ. ಬೇಡ ಯಾಕೆ ಇಷ್ಟ ನೋಡೋದು ಅಂತ ಆ ಥರ ನಿಮ್ಮ ಮನಸ್ಸಲ್ಲಿದ್ದರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಗಳು ಯಾವ ರೀತಿ ಇರುತ್ತೆ ಅಂದರೆ ಒಂಥರ ಸಿನಿಮಯ ರೀತಿ ಓದ್ದಕ್ಕೂ ಮಾಡಿಬಿಟ್ಬಿಡ್ತೀನಿ. ಮೊದಲು ಇಲ್ಲೇ ರಸ್ತೆ ಇತ್ತು ಬೆಂಗಳೂರಿಗೆ, ಈಗ ಇದನ್ನ ಮುಚ್ಚಾಕಿದ್ದಾರೆ. ಅಲ್ಲಿ ಅದೇನೋ ಪೈಪ್ಲೈನ್ ವರ್ಕ್ ನಡೀತೈತೆ. ಈಗ ಬೈಪಾಸ್ ರಸ್ತೆ ಆದಮೇಲೆ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಸೊ ಈಗ ನೋಡಿ, ಆ ಒಂದು ಮೇಲ್ಸೇತುವೆ ಇಲ್ಲಿಂದ ಸಿಗುತ್ತೆ. ಇದು ಹಳೆ ಮೇಲ್ಸೇತುವೆ, ಇದು ಹಳೇದು. ಇಲ್ಲಿ ವಾಹನಗಳ ಸಂಚಾರನೇ ಕಡಿಮೆ ಆಗೋಗಿದೆ. ಈಗ ಏನಕ್ಕೆ ಕಡಿಮೆ ಆಯಿತು ಅಂದರೆ ಅಲ್ಲಿ ಬೈಪಾಸ್ ರಸ್ತೆ ಐತಲ್ಲ, ಇದನ್ನೇನಕ್ಕೆ ಇದಕ್ಕೆ ಅಲ್ಲಿ ನೋಡ್ರಿ, ಬೈಪಾಸ್ ರಸ್ತೆಯಲ್ಲಿ ಹೆಚ್ಚು ವಾಹನಗಳು ಸಂಚಾರ ಮಾಡ್ತವೆ. ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗಿಬಿಡ್ತಿತ್ತು. ಯಾಕಂದರೆ ಒನ್ ವೇ ಇದು, ಅದು ಟೂ ವೇ. ಈಗ ಈ ರಸ್ತೆಯಲ್ಲಿ ಒಬ್ಬರು ಓಡಾಡೋರೇ ದಿಕ್ಕಿಲ್ಲ, ಹಂಗೈತೆ. ಇಲ್ಲಿ ನಮ್ಮ ಸ್ಥಳೀಯರು ಇಲ್ಲಿ ಸಂಚಾರವನ್ನು ಮಾಡ್ತಾರೆ. ನೋಡ್ರಿ ಹೇಗಿದೆ, ಆಹಾ, ಓಹೋ, ಇಲ್ಲೆಲ್ಲ ಮೀನು ಸ್ಮೆಲ್ಲು. ಹೇಗಿದೆ ವಾತಾವರಣ. ಬ್ಯೂಟಿಫುಲ್ ಬ್ಯೂಟಿಫುಲ್. ಅಬ್ಬಬ್ಬಬ್ಬಬ್ಬ, ನನಗಂತೂ ಭಾಳ ಇಷ್ಟ ಗುರು ಈ ಸ್ಥಳಕ್ಕೆ ಬಂದರೆ. ಅದೇನೋ ನೋಡಿ, ಈ ಗಾಳಿ ಬೀಸೋ ರೀತಿ. ಆಮೇಲೆ ಇಲ್ಲೆಲ್ಲ ನೋಡ್ರಿ, ಎಲ್ಲ ಮೀನು ಹಿಡಿತಾ ಇರ್ತಾರೆ ಇಲ್ಲಿ ಬೋಟಿಂಗಲ್ಲಿ. ವೀಕ್ಷಣೆ ಮಾಡಿ ಅಲ್ಲಿ ನೋಡ್ರಿ, ಕಾಣಿಸ್ತಾ ಇದೆಯಾ? ಅದೆಲ್ಲ ಮೀನು ಹಿಡ್ಕೊಂಡು ಈ ಥರ ಎಲ್ಲ ಬೋಟಿಂಗ್ ಹಾಕ್ಕೊಂಡು ಸಖತ್ತಾಗಿರ್ತದೆ. ಒಂಥರ ಚೆನ್ನಾಗಿದೆ ನೋಡಿ, ಏನು ಸಖತ್ತಾಗಿದೆ. ವಿಡಿಯೋ ಲೆಂತ್ ಆಗ್ಬೋದು, ಸ್ವಲ್ಪ ಬೇಗ ಹೋಗ್ತೀನಿ. ಹೋಗಿ ಅಲ್ಲಿ ವೆಲ್ಲೆಸ್ಲಿ ಸೇತುವೆ ಇದೆ, ಅಲ್ಲಿಗೂ ಸಹ ಭೇಟಿ ನೀಡ್ತೀನಿ. ದಯವಿಟ್ಟು ನಿರೀಕ್ಷಿಸಿ, ಬೇಗ ರೀಚ್ ಆಗ್ಬಿಡ್ತೀನಿ. ಅದೇನಿಲ್ಲ, ಬೇಗ ರೀಚ್ ಆಗ್ತೀನಿ. ಒಂದ್ಸಲ ಹೀಗೆ ನಾವು ಮಂಡ್ಯ ಜಿಲ್ಲೆ ಏನಿದೆ ಬ್ಲಫ್ ಏನಿದೆ ಅಲ್ಲಿಗೆ ಹೋಗ್ಬೇಕಾದ್ರೆ ನನ್ನ ಗಾಡಿ ಪಂಚರ್ ಆಗ್ಬಿಟ್ಟಿತ್ತು. ಆ ಪಂಚರ್ ಆಗಿರೋ ಗಾಡಿನ ಇಲ್ಲೇ ಡ್ರೈವ್ ಮಾಡ್ಕೊಬಂದು ಇಲ್ಲಿ ಪಂಚರ್ ಹಾಕ್ಸ್ಕೊತೀನಿ. ತದನಂತರ ನನ್ನ ಗಾಡಿಗೆ ಏನು ಮಾಡ್ತೀನಿ ಅಂದರೆ ಟ್ಯೂಬ್ಲೆಸ್ ಟೈರ್ ಹಾಕ್ಸ್ತೀನಿ. ನನಗೆ ತುಂಬ ಜನ ಆ ವಿಡಿಯೋದಲ್ಲಿ ಕಮೆಂಟ್ ಮಾಡ್ತಾರೆ, ಏನಂತ, ಟ್ಯೂಬ್ಲೆಸ್ ಟೈರ್ ಹಾಕ್ಸ್ಕೊಳ್ಳಿ ಅಂತ. ಅದರ ಮೇರೆಗೆ ಟ್ಯೂಬ್ಲೆಸ್ ಟೈರ್ ಹಾಕ್ಸ್ಕೊಂಡು ಬಂದಿದ್ದೀನಿ. ಇನ್ ಕೇಸ್ ಪಂಚರ್ ಆದರೂ ಒಂದಷ್ಟು ದೂರ ಜರ್ನಿ ಮಾಡ್ಬೋದು ಅಂತ. ಸೊ ನಾನು ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ನೋಡಿ, ಇಲ್ಲಿ ಪಂಚರ್ ಹಾಕ್ಸಿದೆ. ಆವಾಗ ನನ್ನ ವಾಹನ ಸಂಪೂರ್ಣವಾಗಿ ಟ್ಯೂಬ್ ಎಲ್ಲ ಹೋಗ್ಬಿಡ್ತು. ಮತ್ತೆ ಚೇಂಜ್ ಮಾಡಿಸ್ದೆ, ಏನು ಮಾಡೋಕ್ಕಾಗಲ್ಲ. ಹೊಸ ಟ್ಯೂಬ್ ಹಾಕ್ಸ್ಕೊಂಡಿದ್ದೆ. ಇದು ಈ ಹಳ್ಳಿ ಮರ ಏನಿದೆ, ಇದು ಹ್ಯಾಂಡ್ ಪೋಸ್ಟ್. ಬಲಗಡೆ ಹೋದರೆ ಸತ್ಯಗಾಲ, ಎಡಗಡೆ ಹೋದರೆ ಜಾಗೇರಿ ಅಂತ ಊರು. ಹಾಗೆ ನಾವು ಬರಚುಕ್ಕಿ ಜಲಪಾತಕ್ಕೆ ಭೇಟಿ ನೀಡ್ಬೋದು ಈ ರಸ್ತೆ ಅನುಸರಿಸಿದರೆ. ಇದು ವಿಶೇಷ ಏನಪ್ಪ ಅಂದರೆ, ನಮ್ಮ ವೆಲ್ಲೆಸ್ಲಿ ಸೇತುವೆ ಏನಿದೆ ಇಲ್ಲಿ ಯಾವಾಗಲೂ ಆಗಾಗ ಸಿನಿಮಾ ಶೂಟಿಂಗ್ಗಳು ನಡೀತಾ ಇರ್ತದೆ. ಅದರಲ್ಲಿ ಒಂದಷ್ಟು ಹೆಸರಾಂತ ಸಿನಿಮಾಗಳು ಬಿಡುಗಡೆ ಆಗಿವೆ. ಇನ್ನೂ ಒಂದಷ್ಟು ಸಿನಿಮಾಗಳು ಬಿಡುಗಡೆನೇ ಆಗಿಲ್ಲ. ನಾನು ನೋಡಿದಾಗ ಸುಮಾರು ಸಿನಿಮಾಗಳು ಇಲ್ಲಿ ಶೂಟಿಂಗ್ ಮಾಡಿದ್ರು. ನಾನಿಲ್ಲಿ ಇದ್ದಾಗ ಯಾರೋ ಸೂಪರ್ ಸ್ಟಾರ್, ಉಪೇಂದ್ರ, ರಿಯಲ್ ಸ್ಟಾರ್ ಉಪೇಂದ್ರ ಅವರ
ಒಂದು ರವಿಚಂದ್ರ ಅಂತಕ್ಕಂಥ ಒಂದು ಸಿನಿಮಾ ಶೂಟಿಂಗ್ ನಡೀತು. ಆ ಸಿನಿಮಾ ಬಿಡುಗಡೆನೇ ಆಗೋದಿಲ್ಲ. ಅದಾದಮೇಲೆ ಇನ್ನೂ ಒಂದು ನಡೀತಪ್ಪ, ಯಾರೋ ಇನ್ನೊಬ್ಬ ಹೀರೋ, ಒಬ್ಬ ಒಂದು 3rd ಕ್ಲಾಸ್ ಹೀರೋ, ಅವನ ಹೆಸರು ಹೇಳೋದು ಬೇಡ, ಅವನದೊಂದು ನಡೀತು. ಬಟ್ ಅವನದು ಅಷ್ಟೇ ಎಲ್ಲ ತೋಪಾಗೋಯ್ತು. ಯಾಕಂದ್ರೆ ಅವನಿಗೆ ಭಾರಿ ದುರಹಂಕಾರ, ಅವನಿಗೆ ಅಹಂಕಾರ ಫುಲ್ಲು ಅವನಿಗೆ. ಅವನು ಅಡ್ಡ ಫ್ಲಾಪ್ ಆಗೋದು. ಅವನು ಜನಗಳ ಶಾಪ ಒಳ್ಳೇದಾಗಲ್ಲ. ಅದಕ್ಕೆ ಸಿನಿಮಾ ನಟರು ಮೆರಿಬೇಡಿ ಅಂತ ಹೇಳೋದು. ಈಗ ತುಂಬಿದು ಕೂಡ ತುಳುಕಲ್ಲ ಅಂತಾರೆ. ಹಾಗೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಪ್ರತಿಯೊಬ್ಬರನ್ನೂ ಭಾಳ ಪ್ರೀತಿಯಿಂದ ಕರೆದು ಒಂದು ಫೋಟೋಗಳು ತೆಗೆಸ್ಕೊತಾ ಇದ್ರು. ಆದರೆ ಅವ ಒಂಥರ ಅರಬೇರಿಕೆ ಹೀರೋ, ಅವನು ಒಂಥರ ಭಾರಿ ಬಿಲ್ಡಪ್ ಮಾಡ್ತಿದ್ದ. ಆ ಥರ ಎಲ್ಲ ಮಾಡಬಾರ್ದು, ಅರ್ಥ ಆಯ್ತಾ? ನೋಡಿ, ಉಪೇಂದ್ರ ಅವರು ಇವತ್ತಿಗೂ ಸಹ ಫೇಮಸ್ಸು, ಅರ್ಥ ಆಯ್ತಾ? ಇವತ್ತಿಗೂ ಸಹ ಅವ್ರ ಇಮೇಜು ಇನ್ನೂ ಸ್ಟ್ಯಾಂಡರ್ಡ್ ಆಗಿ ಅದೇ. ಯಾಕೆಂದ್ರೆ ಅವ್ರು ನಡ್ಕೊಳ್ತಕ್ಕಂಥ ರೀತಿ ನೀತಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಈಗ ತಾನೇ ಆ ಗುಡ್ಡ ತೋರಿಸ್ಕೊಂಬಂದು, ಆ ಗುಡ್ಡ ಈ ರಸ್ತೆಯಿಂದ ತೋರಿಸ್ತಾ ಇದ್ದೀನಿ. ಈಗ ಬಂದಾಯ್ತು ನೋಡ್ರಿ LSP ಸೇತುವೆ. ಹಾಗೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ಈ LSP ಸೇತುವೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಹಾಗೆ ಈ ಸುತ್ತಮುತ್ತ ಪ್ರವಾಸಿ ತಾಣಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ಅದು ತುಂಬ ಜನಕ್ಕೆ ಅನುಕೂಲ ಇರುತ್ತೆ, ಅರ್ಥ ಆಯ್ತಾ? ತುಂಬ ಪ್ರಯೋಜನವೂ ಸಹ ಇದೆ. ಅದರ ಉಪಯೋಗ ಪಡೀತಕ್ಕಂಥವ್ರು ಪಡೆದುಕೊಳ್ಳಲಿ. ಇಲ್ಲೆಲ್ಲ ರೋಡ್ ಕಾಮಗಾರಿ, ರಸ್ತೆ ಕಾಮಗಾರಿ ನಡೀತೈತೆ. ಗ್ರೇಟ್ ವರ್ಕ್. ಇಲ್ಲೊಂದು ಮೇಲ್ಸೇತುವೆ ಆಗಿದೆ. ಇದು ಹಳೆ ಸೇತುವೆ. ಎಲ್ಲ ನೀರು ಯಥೇಚ್ಛವಾಗಿ ಆಗಮಿಸಿದಾಗ ಇದೆಲ್ಲ ಕುಸಿದು ಬಿದ್ದಿದೆ. ಸೊ ಮೊದಲೊಂದು ಸಲ ಕುಸಿದು ಬೀಳ್ತು, ಆವಾಗ ಒಂದಷ್ಟು ಕಾಮಗಾರಿ ನಡೀತು. ಇದು ಬಿದ್ದ ನಂತರ ಮತ್ತೆ ಏನು ಕಾಮಗಾರಿ ಕೈ ಹಾಕಿಲ್ಲ, ಹೋದ್ರು ಹೋಲಿ ಅಂತ ಬಿಟ್ಬಿಟ್ಟಿದ್ದಾರೆ. ತಪ್ಪು ಅನಿಸುತ್ತೆ. ದಯವಿಟ್ಟು ನಮ್ಮ ಪೂರ್ವಜರು ನೋಡಿ ಯಾವ ರೀತಿ ಆ ಕಾಲದಲ್ಲಿ ಈ ಒಂದು ಕಲ್ಲುಗಳನ್ನು ನಿಲ್ಲಿಸಿ ಒಂದು ರಸ್ತೆ ವ್ಯವಸ್ಥೆ ಮಾಡಿದ್ರು ಅಂತಕ್ಕಂಥದ್ದನ್ನ ನೀವು ಗಮನಿಸ್ಬೋದು. ಅರ್ಥ ಆಯ್ತಾ? ನೋಡ್ರಿ ಹೆಂಗೆ ಮಾಡಿದ್ದಾರೆ ನಮ್ಮ ಪೂರ್ವಜರು. ಏನು ಬ್ಯೂಟಿಫುಲ್ ಆಗಿದೆ ನೋಡ್ರಿ ಇದು. ಸಖತ ಮಾಡಿದ್ದಾರೆ. ಈ ಸೇತುವೆಗಳು ಆ ಸೇತುವೆ ಮುಂದೆ ಏನೇನೂ ಇಲ್ಲ. ಯಾಕಂದ್ರೆ ಕಲ್ಲನ್ನು ಎತ್ತಿ ನಿಲ್ಲಿಸಿ ಕಟ್ಟಿರೋದು, ಕಲ್ಲಲ್ಲೇ ರೆಡಿಯಾಗಿರೋದು ಅದು. ಇಲ್ಲಿ ಬರ್ತೀನಿ, ಮತ್ತೆ ಬಂದು ಇಲ್ಲೊಂದು ವಿಡಿಯೋ ಹಾಕ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಓಕೆ, ಎಲ್ರಿಗೂ ಒಳ್ಳೆಯದಲ್ಲಿ. ಧನ್ಯವಾದ.